ಸ್ವಾಮಿ. ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದೊಂದೇ, ನಮ್ಮ ಮನೆತನವನ್ನು ಸುಖವಾಗಿರುವಂತೆ ಕಾಪಾಡು ತಂದೆ, ಕಾಪಾಡು. ನನ್ನ ಮಾವ ರಾಜೇಂದ್ರಪ್ಪ ರವಿವರ್ಮನ ಮೇಲೆ ಕೇಡು ಸುರಿಯುತ್ತಿದ್ದರು. ಅದು ಏಕೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಆ ರವಿವರ್ಮನಿಂದ ನನ್ನ ಮಾವನಿಗೆ ಯಾವ ತೊಂದರೆ ಬರದಂತೆ ಕಾಪಾಡು ತಂದೆ, ಕಾಪಾಡು. ನನ್ನ ಮುರಳಿ ಪ್ರಿಯತಮ ಈ ವರ್ಷ ಬೆಳೆ ಬೀಳದಂತೆ ಚಿಂತೆಗೂಡಿದ್ದಾನೆ. ಈ ವರ್ಷವಾದರೂ ಮಳೆ ಬೆಳೆ ಚೆನ್ನಾಗಿ ಆಗಿ ಕಾಪಾಡು ತಂದೆ, ಕಾಪಾಡು. ನನ್ನ ಮಾವನಿಗೆ ಸೂರ್ಯದೇ ಚಿಂತೆಯಾಗಿದೆ. ಅವನ ವಿದ್ಯಾಭ್ಯಾಸ ಚೆನ್ನಾಗಿ ಮುಂದುಗೂಡಿಸುವಂತೆ ಕಾಪಾಡು ತಂದೆ, ಕಾಪಾಡು. ಈ ನಿನ್ನ ಮಗಳ ಆಸೆಯನ್ನು ಮುನ್ನಡೆಸುವುದು ನಿನ್ನದು ತಂದೆ, ನಿನ್ನದು. ದರ್ಪ ದೌರ್ಜನ್ಯ ತುಂಬಿ ತುಳಿಕಾಡುತ್ತಿರುವ ಈ ಸಮಾಜದಲ್ಲಿ ಶ್ರೀಮಂತರ ವಿರುದ್ಧ ಆ ಸಿಂಹದ ಮರಿಯಾಗಲಿ ಅಥವಾ ಅವರ ರಕ್ತ ಕುಡಿಯುವ ಜೀರ್ಣಾಗಲೆಂದು ಬೇಡಿಕೊಳ್ಳಿ ಅಲ್ಲಿ. ಹಾಗೇನಿಲ್ಲ ಮಾವ, ಶ್ರೀಮಂತಿಕೆ ನಮಗೇಕೆ? ಆ ಸೂರ್ಯನ ವಿದ್ಯಾಭ್ಯಾಸ ಚೆನ್ನಾಗಿ ಮುಂದೆಗೂಡಲೆಂದು ದೇವರಲ್ಲಿ ಬೇಡಿಕೊಂಡೆ ಅಷ್ಟೇ ಮಾವ. ಹೌದು ಸೌಮ್ಯ, ನೀನು ಆಡುತ್ತಿರುವ ಮಾತು 100ಕ್ಕೆ 100 ಸತ್ಯ. ಈ ಸಮಾಜದಲ್ಲಿ ಬಡವರ ರಕ್ತ ಇರಿ ಆ ಬಡವರ ಹೆಸರಿನಲ್ಲಿ ಶ್ರೀಮಂತಿಕೆ ಎಂದು ಪಟ್ಟ ಕಟ್ಟಿಕೊಳ್ಳುತ್ತಾರೆ. ಇದೇ ಸಮಾಜದಲ್ಲಿ ಬಡವರಿಗೆ ನೆಲೆ ಇಲ್ಲ. ಇದೇ ಸಮಾಜದಲ್ಲಿ ಬಡವರು ಬಡವರಾಗಿ ಉಳಿಯುತ್ತಾರೆ, ಶ್ರೀಮಂತರು ಶ್ರೀಮಂತರಾಗಿ ಬೆಳೆಯುತ್ತಾರೆ. ಹಾಗೆ ಅಂದಾಗ ನಮ್ಮ ಜೀವನ ನಮ್ಮ ಕೈಲಿದ್ದಾಗ ಅಪ್ಪಾಜಿ ನಮಗೇಕೆ ಅಂತ ಶ್ರೀಮಂತರ ಸಹವಾಸ? ನೋಡಿ, ಧನವಂತ ಗುಣನನ್ನು ಗುಲಾಮಿನಾಗಿ ಮಾಡುತ್ತಾನೆ. ಅದೇ ಧನವಂತನಿಗೆ ಗುಣವಂತನು ಸಿಂಹದ ಮರಿಯಾಗಿದ್ದರೆ ಅಂತಾರೆ ಎಲ್ಲರೂ ಸಲಾಮು ಹೊಡಿತಾರೆ. ಅನೇಕ ಈ ಸಮಾಜ ನೀತಿ. ಸೌಮ್ಯ, ನಾನು ಹೇಳುವ ಮಾತು ನೆನಪಿರಲಿ. ನಾವು ಜೀವಿಸುತ್ತಾ ಎದುರಿದರೆ ಪ್ರತಿಯೊಬ್ಬ ಮನೆಗೂ ನಮ್ಮ ಮನೆ ಮುಂದೆ ಎದುರಿಸ್ತಾರೆ. ಆದರೆ ಎದುರಿಸಲು ಬಂದವರಿಗೆ ನಾವು ಯಾರೆಂದು ಎದುರಿಸಿ ತೋರಿಸಿದರೆ ಮತ್ತೆ ಮನೆಯ ಮುಂದೆ ಯಾರು ಸುಳಿಲ್ಲ, ಯಾರು ತಿಳಿತೆ? ಹೌದು ಅಪ್ಪಾಜಿ, ನಿಮ್ಮ ಮಾತು ನಿಜ. ಆ ಸತ್ಯವಂತರ ಪುತ್ರ ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಹೋರಾಡಿ ಅರ್ಧದಲ್ಲೇ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿರುವುದು ಮರೆತಿರುವಿರ ಅಪ್ಪಾಜಿ, ಮರೆತಿರುವಿರ? ಅಪ್ಪಾಜಿ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟಾಕಿಬಿಡಿ. ಸೂರ್ಯ, ಮೊದಲು ನಿನ್ನ ವಿದ್ಯಾಭ್ಯಾಸದ ಕಡೆಗೆ ಎಚ್ಚರಗೊಳಿಸು. ಸೌಮ್ಯ, ನೀನು ಊಟಕ್ಕೆ ಸಿದ್ಧಪಡಿಸಿ ಸೂರ್ಯನ ಹೊರಡಕ್ಕೆ ಟೈಮ್ ಆಗುತ್ತಿದೆ. ನೋಡಿ, ನಾನು ಅಡಿಗೆ ರೆಡಿ ಮಾಡಿದ್ದೆ. ಏನಂದ್ರೆ ದೇವರ ಪೂಜೆ ಮುಗಿಸ್ಕೊಂಡು ಆ ನಂತರ ಊಟ ಮಾಡಿದ್ರೆ ಆಯ್ತು ಅಂದ್ರೆ ಅಷ್ಟರಲ್ಲಿ ನೀವೇ ಬಂದ್ಬಿಡ್ರಿ. ತಡೀರಿ, 1 ನಿಮಿಷ ಬರುತ್ತೇನೆ. ಸೂರ್ಯ, ಹಣದ ಅವಶ್ಯಕತೆ ಬಂದಾಗ ನನಗೊಂದು ಪತ್ರ ಬರಿ. ಹಣದ ವ್ಯವಸ್ಥೆ ಮಾಡಿ ತಂದವರಿಗೆ ಕೈಗೆ ಕೊಟ್ಟು ಕಳಿಸ್ತೇನೆ. ಆದರೆ ನೀನು ಮಾತ್ರ ಯಾವ ಕಾರಣಕ್ಕೂ ಯಾರ ಹತ್ತಿರ ದ್ವೇಷ ವಿರೋಧ ಕಟ್ಟಿಕೊಳ್ಳಬೇಡ. ಸದಾ ಕಾಲ ನಿನ್ನ ವಿದ್ಯಾಭ್ಯಾಸವನ್ನು ನಿನ್ನ ಜೀವನದ ಮುಖ್ಯ ಗುರಿ ತಿಳಿಯುತ್ತೆ. ಅಣ್ಣ, ನಿನ್ನ ಮಾತಿನಂತೆ ಆಗಲಿ ಅಣ್ಣ. ನಿನ್ನ ಮಾತೇ ನನಗೆ ವೇದವಾಕ್ಯ. ನಾನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುತ್ತೇನೆ. ಏಕೆಂದರೆ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅವನು ಸುಖವಾಗಿ ಬಾಳುತ್ತಿದ್ದಾನೆಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ 135ನೇ ಜಯಂತಿ ವ್ಯವಸ್ಥಾವ ಕಾರ್ಯಕ್ರಮ ಇದೆ ಮೈಸೂರಿಗೆ. ನಾನು ಹೋಗುತ್ತೇನೆ. ಸೌಮ್ಯ, ಸೂರ್ಯ, ನಿನ್ನ ಮನಸ್ಸಿಗೆ ನೆಮ್ಮದಿಯವರೆಗೆ ವಿದ್ಯಾಭ್ಯಾಸ ಮುಂದುವರಿಸು. ಸೌಮ್ಯ, ಅವ್ರ ಹಸಿವೆ ತಾಳಲಾರ, ಮೊದಲು ಊಟಕ್ಕೆ ಬಡಿಸು. ನಾನು ತೋಟದ ಕಡೆ ಹೋಗಿ ಬರ್ತೇನೆ. ಆಯ್ತು ಮಾವ, ಮೊದಲು ಎಲ್ಲರ ಜೊತೆಯಲ್ಲೇ ಊಟ ಮಾಡೋಣ. ಆ ನಂತರ ಬೇಕಾದ್ರೆ ನೀವು ತೋಟದ ಕಡೆ ಹೋಗಿ ಬನ್ನಿ ಮಾವ.
ಅಪ್ಪಾಜಿ ನೀವೇ ಅಂತಾರೆ ಈ ಸಮಾಜದಲ್ಲಿ ನಮಗೆ ಯಾರು ಧೈರ್ಯ ಹೇಳಬೇಕು ಅಪ್ಪಾಜಿ? ನೋಡು ಅಪ್ಪಾಜಿ, ಮುರುಳು ಅಣ್ಣಂದು ಹಸುಗೂಸಿನ ಹೃದಯ. ಈ ನಮ್ಮ ಸೌಮ್ಯ ಈ ನಮ್ಮ ಮನೆಯ ಸೊಸೆಯಾದರೆ ಈ ಪ್ರಪಂಚದಲ್ಲಿ ನಮಗೆ ಯಾವುದೇ ತೊಂದರೆ ಬರುವುದಿಲ್ಲ ಅಪ್ಪಾಜಿ. ಜೀವನದ ಕೊನೆಯ ತನಕ ನಿಮ್ಮ ಮಾತನ್ನು ಎಂದಿಗೂ ಮೀರುವುದಿಲ್ಲ ಅಪ್ಪಾಜಿ, ಮೀರುವುದಿಲ್ಲ. ನೀನು ಹೇಳುವ ಮಾತು ಸತ್ಯವಿದೆ ಮಗನೇ. ಸೂರ್ಯವಂಶದ ಮಗ ರಾಮ ತನ್ನ ತಂದೆಗೆ ಕೊಟ್ಟ ಕೊಡದ ಕಾರಣಕ್ಕಾಗಿ ತನ್ನ ತಾಯಿ 14 ವರ್ಷ ಅಜ್ಞಾತವಾಸಕ್ಕೆ ಕಾಡಿಗೆ ಕಳಿಸಲಿಲ್ಲವೇ? ಹಾಗೆ ನನ್ನ ಮಕ್ಕಳಿಗಿಂತ ಸಂತಾಪ ಕೂಡಿ ಬರಬಾರದಂತ ಆ ದೇವರಲ್ಲಿ ಸದಾ ಬೇಡಿಕೊಳ್ಳುತ್ತೇನಪ್ಪ. ಅಪ್ಪಾಜಿ ಚಿಂತಿಸಬೇಡಿ, ಅಂತಹ ಸಮಯ ಸಂದರ್ಭ ಬಂದರೆ ನನ್ನ ಪ್ರಾಣ ಬೇಕಾದರೂ ಕೊಟ್ಟು ಕಾಪಾಡುತ್ತೇನೆ. ಅಪ್ಪಾಜಿ, ನನ್ನ ತಮ್ಮನೇ ನನ್ನ ಪ್ರಾಣನಾಗಿರುವಾಗ ಈ ನಮ್ಮಿಬ್ಬರ ದೇಹ ಬೇರೆ ಬೇರೆ ಆದರೂ ಉಸಿರು ಮಾತ್ರ ಒಂದೇ ಅಪ್ಪಾಜಿ, ಒಂದೇ. ಮುರಳಿ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆಯಪ್ಪ. ಯಾವುದೋ ನಮ್ಮ ಮನೆಯ ಮೇಲೆ ರಣಹದ್ದು ಬಂದು ಎದುರಾಗುತ್ತಿದೆಯೋ ನನ್ನ ಎಂದು ಭಯವಾಗುತ್ತಿದೆಯಪ್ಪ ನನಗೆ. ಅಪ್ಪಾಜಿ, ದೇವರಂತೆ ನೀವು ಅಣ್ಣ ಇರುವಾಗ ಈ ಮನೆಯ ಚಿಂತೆ ನಿಮಗ್ಯಾಕ ಅಪ್ಪಾಜಿ? ಎಲ್ಲ ಚಿಂತೆಯನ್ನು ಅಣ್ಣನೇ ನೋಡಿಕೊಳ್ಳುತ್ತಾನೆ. ಮೊದಲು ಇವರಿಬ್ಬರ ಮದುವೆ ಬಗ್ಗೆ ಆಲೋಚನೆ ಮಾಡು ಅಪ್ಪಾಜಿ, ಆಲೋಚನೆ ಮಾಡು. ಸೂರ್ಯ, ನಿನ್ನ ಮಾತಿನ ಬಗ್ಗೆ ನಂಬಿಕೆ ಇದೆಯಪ್ಪ. ಆದರೆ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸು. ಇಬ್ಬರು ಮದುವೆಗೆ ಒಟ್ಟಿಗೆ ಮಾಡಿ ಮುಗಿಸುತ್ತೇನೆ. ಮಾವ, ನಿಮ್ಮ ಅಭಿಪ್ರಾಯವೇ ನಮ್ಮ ಮುಂದಿನ ಮಾತು. ನೀವೇ ನಮ್ಮ ಪಾಲಿನ ದೇವರು. ಸೂರ್ಯ, ನಿನಗೆ ಸಮಯವಾಯಿತು, ಬೇಗ ಬ್ಯಾಗ್ ತೆಗೆದುಕೊಂಡು ಹೊರಡಿ. ಅಪ್ಪಾಜಿ, ಅಣ್ಣ, ನಾನು ಹೋಗಿ ಬರುತ್ತೇನೆ. ಅಪ್ಪಾಜಿ, ನನಗೆ ನಮಸ್ಕಾರ ಮಾಡಿ ಅಪ್ಪ. ಮುರಳಿ, ಸೌಮ್ಯ, ನಾನು ತೋಟದ ಕಡೆ ಹೋಗಿ ಬರ್ತೇನೆ. ಮನೆ ಕಡೆ ಹುಷಾರು. ಮುರಳಿ, ನಿನ್ನ ಕೆಲಸ ಮಾವ, ಸ್ವಲ್ಪ ಹೊತ್ತು. ಮಾವ, ಸಂಜೆ ಸ್ವಲ್ಪ ಬೇಗ ಬಂದ್ಬಿಡಿ. ಸೌಮ್ಯ, ನನ್ನ ತಮ್ಮನ ವಿದ್ಯಾಭ್ಯಾಸ ಮುಗಿಸಿ ಈ ಸಮಾಜದಲ್ಲಿ ಅವನೊಬ್ಬ ದೊಡ್ಡ ಗಣ್ಯ ವ್ಯಕ್ತಿ ಆದರೆ ನನಗಿಂತ ಸಂತೋಷ ಪಡೋರು ಇನ್ಯಾರಿಲ್ಲ ಕಣೆ. ಹೌದು ಮುರಳಿ, ನಮ್ಮ ಸೂರ್ಯ ತುಂಬ ಬುದ್ಧಿವಂತ. ನಮ್ಮ ಮಾತಿಗೆ ಎಂದಿಗೂ ಧಕ್ಕೆ ತರುವುದಿಲ್ಲ. ಆ ನಂಬಿಕೆ ನನಗಿದೆ. ಅದರ ಚಿಂತೆ ಬಿಟ್ಟು ಬಿಡಿ. ಸೌಮ್ಯ, ನಿನ್ನ ನೋಡ್ತಾ ಇದ್ದರೆ ಈ ಬಡವನ ಬಳಿಗೆ ಬಂದಿರೋ ಬಂಗಾರದ ಕಳಶ ನೀನು. ಸೌಮ್ಯ, ನಿನ್ನ ನೋಡ್ತಾ ನಿಂತರೆ ಈ ನನ್ನೆಲ್ಲ ಕಷ್ಟಗಳನ್ನು ಪಕ್ಕಕ್ಕೆ ಇಟ್ಟು ಈ ನಿನ್ನ ಪ್ರೇಯಸಿ ಚಿತ್ತಾರವೆಂದ ಸಭೆಯಿಂದ ಹೇಳುತ್ತಿರುವ ಈ ಭೂತಾಯಿಯ ಮಡಿಲಲ್ಲಿ ಹೇಳ್ತಿರುವ ದೇವರು ಯಾರು ಗೊತ್ತಾ ನನ್ನ ಚಿನ್ನ? ಮಾವ, ಈಗ ಮಾತಿನಲ್ಲಿ ಸ್ವಲ್ಪ ಬಗೆಗಳನ್ನು ಬಿಟ್ಟು ಮೊದಲು ಮಾವ ತೋಟದ ಕಡೆ ಹೋಗಿದ್ದಾರೆ. ಅವರಿಗೆ ಮಧ್ಯಾಹ್ನ ಊಟವನ್ನು ತೆಗೆದುಕೊಂಡು ಹೋಗಿ ಆ ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ನಡೆಸಿಕೊಳ್ಳಿ. ಹೊರಡಿ ಮಾವ. ಲೇ ಚಿನ್ನ, ಈಗ ತಾನೇ ನಿನ್ನ ಮಾವ ಊಟ ಮುಗಿಸಿಕೊಂಡು ಹೋಗಿದ್ದಾರೆ. ಮೊದಲು ಹಸಿದು ನಿಂತರೆ ಈ ನಿನ್ನ ಮಾವನಿಗೆ ಒಂದು ಸಿಹಿಯಾದ ಮತ್ತೊಂದು ಕೊಡುವೆ ನನ್ನ ಚಿನ್ನ.
ಸೌಮ್ಯ, ನಿನ್ನಂಥ ಹೃದಯವಂತೆ, ನಿನ್ನಂಥ ಗುಣವಂತೆ ಮತ್ತಾರಿದ್ದಾರೆ ಈ ಪ್ರಪಂಚದಲ್ಲಿ? ನೋಡು ಸೌಮ್ಯ, ನನ್ನ ತಂದೆಯವರ ಆಸೆ ಅಂತೆ ನನ್ನ ಸೂರ್ಯನನ್ನು ದೊಡ್ಡ ಪದವೀಧರನಾಗಿ ಮಾಡಿ ನನ್ನ ತಂದೆಯವರ ಆಸೆ ಅಂತ ಅವನು ಬೆಳೆಸಬೇಕನ್ನೋದೇ ನನ್ನ ಗುರಿ. ಆ ಗುರಿ ಮುಟ್ಟುತ್ತಾನೆನ್ನುವ ನಂಬಿಕೆ ನನಗಿದೆ ಕಣೆ. ಹೌದು ಮುರಳಿ, ನಮ್ಮೆಲ್ಲರ ಆಸೆಯಂತೆ ನಮ್ಮ ಸೂರ್ಯ ಒಂದು ಪದವೀಧರ ಹಾಗೇ ಆಗ್ತಾನೆ ಎಂದು ಆ ನಂಬಿಕೆ ನನಗಿದೆ. ಅದರ ಚಿಂತೆ ಬಿಟ್ಟು ಬಿಡು ಮುರಳಿ. ಸೌಮ್ಯ, ನನ್ನ ಹೃದಯದ ಯಜಮಾನಿ ನೀನು. ಸೌಮ್ಯ, ನಿನ್ನಂತಹ ಗುಣವಂತೆಗೆ ನನ್ನ ಹೃದಯದಲ್ಲಿ ಜಾಗ ಕೊಟ್ಟಿದ್ದಕ್ಕೆ ಸಾರ್ಥಕವಾಯ್ತು ಕಣೆ. ಬಾಬಾ, ನಾನು ಯಾರು? ಈ ರಾಜೇಂದ್ರನಪ್ಪ ಸೊಸೆ. ನನಗೆ ನೀನೇ ನನ್ನ ಜೀವ ಎಂದು ಅದು ನಿನಗೆ ಗೊತ್ತಿದೆ ತಾನೆ? ಸೌಮ್ಯ, ಅಲ್ಲಿ ನೋಡು, ಆ ಬಾನಲ್ಲಿ ಚಲಿಸುವ ಮೋಡಕ್ಕೆ ಗಾಳಿಯೇ ಜೀವ, ಬೀಸುವ ಮಾಮರಕ್ಕೆ ಹನಿಯೇ ಜೀವ. ಈ ನನ್ನ ಮನೆಯ ದೀಪ ಬೆಳಗುವ ಜ್ಯೋತಿ ನೀನು. ನನಗೆ ನೀನೇ ಜೀವ, ನಿನಗೆ ನಾನೇ ಜೀವ. ಇದೇ ಸಂತೋಷದ ದಿಶೆಯಾದ ಮತ್ತೊಂದು ಕೊಡುವೆಯ ನನ್ನ ಜೀವದ ಜೀವವೇ. ಆಯ್ತು ಮುರಳಿ, ನನ್ನ ಪ್ರಿಯತಮ ಕೇಳಿದ್ರೆ ಇಲ್ಲ ಅನ್ನಲು ಆದಿತೆ. ಹತ್ತಿರ ಬನ್ನಿ. ಜೀವ ಹೋಗು ತನಕ ಜೊತೆ ಇರುವೆ, ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲೆ ನಾ ಬರೆಯುವೆ. ನಿನ್ನ ಅಣ್ಣನನ್ನು ಬರಬೇಳಿಸ್ಕೊಳಮ್ಮ. ನಿನ್ನ ಅಣ್ಣನನ್ನು ಕರೆ ತಂದಿತು.
कालस्य चाभ्यं कालो धयेयमपि पावकम् मृत्युं मरणं धर्मेण संयोजयत्समुत्सहे दयेयमपि संक्रुद्धस्तेजसादित्यसौरखम् वातस्य तरसा वेगं निहन्तुं हामुत्सहे ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತೀರಾ? ನಿನ್ನ ಕುರುಕುಲದ ವಂಶದ ಬೇರನ್ನೇ ಕಿತ್ತೊಗೆಯುವೆ. ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿಯದ ಮೂಢ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ಕುರುವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನ ಈ ಶಕುನಿ. ಈ ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೆ ಎನ್ನ ಮೂಢ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು, ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು ಅಂದಿಗೆ ಅದು ತಾಗಿರುವಕ್ಕ ಗೂಡಾಯಿತು, ಮಾರಿವಕ್ಕ ಬೀಡಾಯಿತು. ಎಂದಿಗೆ ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡಗೆದಿರಿ ಅಂದಿಗೆ ಅಂದಿಗೆ ಈ ಶಕುನಿ ಮಹಾರಾಜನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಏಮಂಟಿವಿ ಏಮಂಟಿವಿ ಮಾನವ ಜಾತಿ ನೀಚಮ. ಎಂತ ಮಾಟ ಎಂತ ಮಾಟ. వైద్యుడి వరకు వెంటాడి వేధించి మంట కలిపి మీ ధర్మసూత్రములను మంట కలిపి 10 ప్రాణాలను దక్కించుకున్న నారీమణి సావిత్రిదే జాతి, నవజాతి. తన భక్తితో సాక్షాత్ పరమశివుడని ప్రత్యక్షం గామించి మీ పాశముల సైతం మిమ్మల్ని ప్రాణ భయంతో దిక్కు తప్పించిన పసివాడు మార్కండేయుడిదే జాతి, మా నవజాతి. ఈ జాతికున్న మా జాతి మూలమున ఏనాడు మీరు అప్రతిష్ట మూట కట్టుకొని ఏనాడు జాతి జాతి అని మమ్ములని అవహేళన చేయుటయా? ఎంత వివేకం, ఎంత కుసంస్కారం, ఎంత జ్ఞానము. దేవుడు దిక్కుడు నరదముడు అనే కించపావాన్ని ఒకటి వెళతా తగిలించవేసదా. ముక్కలు పొంది ముక్కోటి దేవతలు, దిక్కలను ఏలే అష్టాదిక్పాలకలు, మనుగుడినిచ్చే పంచభూతాలు జయవాండరుడా అని హర్షించే విధంగా ఈ సింహాసాన్ని అధిష్ఠించదా. My name is Agni alias Roshagni.
ಈ ಸ್ವರ್ಗಕ್ಕೆ ನಾನೇ ಅಧಿಪತಿ. ಈ ಅಗ್ನಿಯ ಸ್ವರ್ಗಾಧಿಪತಿ. ನಾನ್ಯಾರು? ಕಕ್ಕುವ ಘಟಸರ್ಪ. ದೇಶ ವಿದೇಶಗಳಲ್ಲಿ ಅಂಡರ್ವರ್ಲ್ಡ್ ಡಾನ್ ಆಗಿ ಮೆರೆದು ಬಂದ ಈ ಅಗ್ನಿಗೆ ಕೇವಲ ಈ ಹಳ್ಳಿಯ ಪಯಣ. ಈ ಅಗ್ನಿಯ ಪ್ರತಿಯೊಂದು ರೋಮ ರೋಮದಲ್ಲಡಗಿದೆ ಹಳೆಯ ಪಕ್ಷಿಗಳ ಚಿಲಿಪಿಲಿ ಕಲರವ. ಈ ಪ್ರಕೃತಿ ಮಡಿಲಿಗೆ ಹೆಣ್ಣಿನ ಸೌಂದರ್ಯವೇ ಸಾಟಿ. ಈ ಧನವಂತರಿಗೆ, ಈ ಧನರಾಜನದ ಈ ಅಗ್ನಿಗೆ ಸವಾಲೇ ಸಾಟಿ. ಅವಿಭಕ್ತ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಿರುತ್ತಾರೆ ಅನ್ನುತ್ತಾರೆ. ಅದೇ ಅವಿಭಕ್ತ ಕುಟುಂಬದಲ್ಲಿ ಅದೇ ಅಣ್ಣ ತಮ್ಮಂದಿರು ಆಸ್ತಿ ಪಾಸ್ತಿಗೋಸ್ಕರ ಬಡದಾಡಿಕೊಂಡು ಸಾಯುತ್ತಾರೆ ಅನ್ನುವ ಸತ್ಯ ತಿಳಿಯದ ಈ ಆಳು ಸಮಾಜಕ್ಕೆ ಈ ಪ್ರಪಂಚದಲ್ಲಿ ಹಣ ಹೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಈ ಹಳ್ಳಿಯಲ್ಲಿ ನನ್ನ ಕಾರ್ಯಗಳಿಗೆ ಯಾರೇ ಅಡ್ಡಿ ಬಂದರು ಅವರನ್ನು ಸುಮ್ಮನೆ ಬಿಡುವ ಮಾತಿಲ್ಲ. ನನ್ನ ಕಾರ್ಯಗಳಿಗೆ ಯಾರೇ ಅಡ್ಡಿ ಬಂದರು ಈ ಅಗ್ನಿಯ ರಭಸಕ್ಕೆ ಸಿಲುಕಿ ಸುಟ್ಟು ಭಸ್ಮವಾಗಲೇಬೇಕು. ನನಗೆ ಎದುರಾದವರನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಈ ಹಳ್ಳಿಗೆ ಮೊಟ್ಟ ಮೊದಲ ಬಾರಿಗೆ ಕಾಲಿಟ್ಟಿರುವೆ. ಯಾರ ಪರಿಚಯ ಸಿಗುತ್ತದೆಯೋ ಕಾದು ನೋಡೋಣ. ಈ ಊರಿನ ಆಗರ್ಭ ಶ್ರೀಮಂತರು ಯಾರು? ಅವರ ಬಗ್ಗೆ ತಿಳಿಸುವೆಯಾ ಮಿಸ್? ನೋಡಿ, ನಾನ್ಯಾರಾದರೆ ನಿಮಗೇಕೆ? ನಾನು ಯಾರೆಂದು ಅದರ ವಿಷಯ ಈ ಜನರಿಗೆ ಚೆನ್ನಾಗಿ ಗೊತ್ತಿದೆ. ನನಗೆ ದಾರಿ ಬಿಡಿ. ಕೋಪಿಸಿಕೊಳ್ಳಬೇಡ ಕೋಮಲೆ. ಈ ಊರಿನ ಆಗರ್ಭ ಶ್ರೀಮಂತರನ್ನು ನಾನು ಕಾಣಲೇಬೇಕಿದೆ. ಅದಕ್ಕಾಗಿ ನಾನು ವಿದೇಶದಿಂದ ಬಂದಿದ್ದೇನೆ. ದಯವಿಟ್ಟು ಅವರ ಬಗ್ಗೆ ಸವಿಸ್ತಾರವಾಗಿ ಹೇಳುವೆಯಾ? ಮುಂಚೆ ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಪ್ಲೀಸ್? ನನ್ನ ಹೆಸರು ಸೌಮ್ಯ. ಈ ಊರಿನ ಶ್ರೀಮಂತರು ರವಿ ವರ್ಮ, ಅವರೊಬ್ಬರೇ ಒಡೆಯರು. ಈಗ ನನಗೆ ದಾರಿ ಬಿಡಿ, ನಾನು ಹೋಗ್ಬೇಕು. ಸೌಮ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿಯಾಗಿರುವೆ. ವಾವ್, ವೆರಿ ನೈಸ್, ವೆರಿ ಬ್ಯೂಟಿಫುಲ್, ವೆರಿ ಫ್ಯಾಂಟಾಸ್ಟಿಕ್. ಚೆಲುವಿನ ಚಿತ್ತಾರದಂತಿರುವ ಈ ಒಂಟಿ ಪ್ರಣಯ ಪಕ್ಷಿಯನ್ನು ಬಿಡುವುದುಂಟೆ ಎಂದು ಈ ಅಗ್ನಿಯ ಪ್ರತಿಯೊಂದು ರೋಮ ರೋಮದಲ್ಲೂ ಕೂಗಿ ಅನ್ನುತ್ತವೆ ಈ ಅಗ್ನಿಯ ಅಂತರಾತ್ಮಕ್ಕೆ. ಸೌಮ್ಯ, ಈ ನಿನ್ನ ಸೌಂದರ್ಯಕ್ಕೆ ಎದುರಾಗಿ ಸಾವಿರಾರು ಹುಡುಗಿಯರನ್ನು ನಿಲ್ಲಿಸಿದರು ಸರಿ ಸಾಟಿಯಾಗಲಾರರು. ಬೆಳಗಿನಿಂದ ನನ್ನ ಆಸೆಯನ್ನು ತೀರಿಸುತ್ತಾರೆ. ಬಾ. ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಈ ವಿಷಯ ಎಂದು ಈ ರೀತಿ ವರ್ತಿಸಿರುವೆ. ಈ ವಿದೇಶದಲ್ಲಿ ಸೆರೆಗಾಸುವ ಜನರು ಸಾಕಷ್ಟಿದ್ದಾರೆ. ಆದ್ರೆ ಇದು ಭಾರತ ಕಣೋ ಮಂಕೆ. ಅರ್ಥವಾಯ್ತಾ? ನಿಲ್ಲಿಸು ನಿನ್ನ ದೇಶದ ವೇದಾಂತ. ನನ್ನ ಎಚ್ಚ ಸತ್ತಿಗೆ ತನ್ನ ಅಂಗಸುಖವನ್ನು ಅಂಗಲಾಚಿ ಬೇಡುತ್ತಾರೆ ಅನುಭವಿಸು ಎಂದು ಅಂತಹದರಲ್ಲೇ ನೀ ಈ ಅಗ್ನಿಯ ರೋಷವನ್ನ ಕೆಣಕಿ ಸುಟ್ಟು ಭಸ್ಮವಾಗಬೇಡ
ತೀರಿಸು. ಏ ಅಗ್ನಿ, ನಿನ್ನ ಹಂಗ ಸುಖಕ್ಕೆ ನೀಡುತ್ತಾರೆ ಎನ್ನುವುದು ಅದು ನಿನ್ನ ಭ್ರಮೆ. ಪವಿತ್ರವಾದ ಬಟ್ಟೆಯಲ್ಲಿಯೂ ಜನಿಸಿದ ಹೆಣ್ಣು ಅದು ನಿನ್ನ ಸರಸಕ್ಕೆ ಸಲ್ಲಲು ಸಾಧ್ಯವಿಲ್ಲ. ಅದನ್ನು ಅರಿತುಕೊಂಡು ಮಾತನಾಡುವುದು ಕಲಿತುಕೋ. ಬಾರಿ ಅವಮಾನ. ಈ ಅಗ್ನಿಗೆ ಅವಮಾನವೇ? ಲೇ ಸೂರ್ಯ, ಸೌಂದರ್ಯ ಸೊಬಗನ್ನು ಹೊತ್ತಿರುವ ಈ ಸುಂದರ ತೋಟಕ್ಕೆ ಮುತ್ತಿಗೆ ಹಾಕಲೇಬೇಕು. ಆಗಲೇ ಈ ಅಗ್ನಿಗೆ ಸಮಾಧಾನ. ಸುಮ್ಮನೆ ನನ್ನ ಆಸೆಯನ್ನು ನನ್ನ ಆಸೆಯ ಹೂವೇ, ನನ್ನ ತೋಟಕ್ಕೆಯಲ್ಲಿ ನಿನಗೆ ಇಷ್ಟ ಬಂದಂತೆ ಮನದಂತೆ ಆಡುತ್ತಾ. ಶ್ರೀಮಂತರೇ, ಪ್ಲೀಸ್ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳಿಕೊಳ್ತಿದ್ದೀನಿ, ನನ್ನನ್ನು ಬಿಟ್ಟು ಬಿಡು. ಏಕೆಂದ್ರೆ ಇವಾಗ ನನ್ನ ರಾಜೇಂದ್ರಪ್ಪ, ನನ್ನ ಮಾವ ಬರುವ ವೇಳೆ ಆಯಿತು. ನನ್ನನ್ನು ಕಳಿಸಿಕೊಡಿ, ದಯವಿಟ್ಟು ನಿನ್ನ ಕಾಲಿದು ಬೇಡ್ತಿದ್ದೀನಿ. ನನ್ನ ಮಾವ ಬಂದು ನನ್ನ ಕಾಪಾಡುವ ಮೊದಲೇ, ಇಲ್ಲವಾದರೆ ನಾನೇ ನಿನ್ನ ರಕ್ತ ಕುಡಿಯುವ ಹೆಮ್ಮಾರಿಯಾಗಬೇಕಾದ್ರೆ ಎಚ್ಚರ. ಈ ಕಲಿಯುಗದ ಚಿತ್ತರಂಜನಿಗೆ ಎಚ್ಚರ. ಈ ಆತ್ಮೀಯ ರೋಷವನ್ನೇ ಕೆಣಕಿ ನನ್ನ ರಕ್ತ ಕುಡಿಯುವ ವೀರ ಮಹಿಳೆ ಸಲಿಗೆ ಕೊಟ್ಟರೆ ಈ ಅಗ್ನಿಯ ರೋಷವನ್ನ ಕೆಣಕುವೆ ಅಂದಾಗ ನಿನ್ನ ಅಂಗಾಂಗ ಸುಖಗಳನ್ನು ಬಯಸದ ಬಿಡಲಾರ ಈ ವಿಕ್ರಾಂತ ಕಾಮುಕ ಅಗ್ನಿ. ನೋಡಿ ಅಗ್ನಿ, ನಿಮಗೆ ಕೈ ಮುಗಿದು ಬೇಡುತ್ತಿದ್ದೀನಿ. ಯಾವುದಕ್ಕೆ ಬರದಂತೆ ನಾನೀಗ ನೋಡಿಕೊಳ್ಳುತ್ತೇನೆ. ನಿನಗೆ ಏನು ಬೇಕು ಕೇಳಿಕೋ, ನಾನು ಕೊಡುತ್ತೇನೆ. ಆದರೆ ಈ ದಿನ ಈ ರಾತ್ರಿ ನನ್ನ ಸುಖಕ್ಕೆ ನೀನು ಬೇಕೇ ಬೇಕು ಅಷ್ಟೇ. ಹೇ ಪಾಪಿ, ಒಂದು ಹೆಣ್ಣಿನ ಮುಂದೆ ನಿನ್ನ ದರ್ಪ ತೋರಿಸುವುದು ನಿನ್ನ ಗಂಡಸ್ತನವೇ ಅಲ್ಲ. ನಿನ್ನಂತ ಕಾಮುಕನಿಗೆ ಹೇಗೆ ಗೊತ್ತಾಗಬೇಕು ಹೆಣ್ಣಿನ ಶೀಲದ ವಿಚಾರ? ಸೌಮ್ಯ, ಪ್ರತಿ ನೀನು ಪೂಜಿಸುವ ಆ ಶಿವನೇ ಕಾಮಾಗ್ನಿಯಲ್ಲಿ ತೇಲಾಡುತ್ತಿರುವಾಗ ಈ ಭೂಮಿಯ ಮೇಲೆ ನವಿಲಿನಂತೆ ನರ್ತಿಸುವ ಈ ಚಿತ್ತರಂಜನ ಯಾಗ ತೇಲಾಡಬಾರದು. ಬಾರೆ ನನ್ನ ಆಸೆಯ ಹೂವೆ, ಭಾರತಕ್ಕೆಯಲ್ಲಿ ನಲಿದಾಡು ಬಾ. ಲೇ ಅಗ್ನಿ, 9 ನವಮಾಸಗಳನ್ನು ಹೊತ್ತು ಜನಿಸಿರುವ ಒಂದು ನಿನ್ನ ತಾಯಿ ಒಂದು ಹೆಣ್ಣು ತಾನೆ. ಅವಳ ಹತ್ರ ಹೋಗಿ ತೀರಿಸಿಕೋ ನಿನ್ನ ಕಾಮದಾಹವನ್ನು. ನನ್ನ ರೋಷವನ್ನ ಕೆಣಕಿ ರಾಮನಾಗಿದ್ದ ನನ್ನನ್ನು ರಾವಣನಾಗಿ ಮಾಡಿಬಿಟ್ಟೆಯ. ನಿನ್ನ ದೇಹದ ಸುಖವನ್ನು ನಾನು ಅನುಭವಿಸದೆ ಬಿಡಲಾರೆ. ಎಂದು ಹೆಣ್ಣು ಅದು ಈ ಜಗದ ನಿಯಮ. ಲೇ ಮಗನೇ, ನಮ್ಮಿಬ್ಬರ ವಿಚಾರ ನಿನಗೇಕೆ ಬೇಕು? ನೀನು ಬಂದ ದಾರಿ ಹಿಡಿದುಕೊಂಡು ಸುಮ್ಮನೆ ಹೋದರೆ ಸರಿ. ಅದಲ್ಲದೆ ನನ್ನದೆಲ್ಲಿ ಅಂತ ಬಂದ್ರೆ ರಕ್ತ ಕುಡಿಯುವ ವ್ಯಾಘ್ರ ನಾನಾಗಬೇಕಾಗುತ್ತದೆ. ರಕ್ತ ಕುಡಿಯುವ ವ್ಯಾಘ್ರ ಎಂದು ತಗೊಳ್ಳುವ ಅಗ್ನಿ, ಕನ್ನಡಾಂಬೆ ಹೆಮ್ಮೆಯ ಪುತ್ರ. ಈ ಪ್ರಜ್ವಲನಿಗೆ ಎಚ್ಚರ ಹೇಳುವೆ ಮಗನೇ, ಈ ಪ್ರಪಂಚದಲ್ಲಿ ಜನನ ಮರಣ ಸಹಜ ಕಣೋ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಬೆದರಿಕೆಗೆ ಎಡೆಯು ನಾನಲ್ಲ. ಸುಮ್ಮನೆ ಹುಡುಗಿಯನ್ನು ಬಿಟ್ಟು ಹೋದರೆ ನಿನಗೆ ಒಳ್ಳೆಯದು, ಇಲ್ಲವಾದರೆ ನಿನ್ನ ಮರಣ ಬುರುದಂಗ ಇದೇ ಹೆಣ್ಣಿನ ಮುಂದೆ ನಡೆದು ಹೋಗುತ್ತದೆ. ಎಚ್ಚರ ಮಗನೇ. ಓಹ್, ಈ ಸಮಯ ಯಾಕೋ ಸರಿ ಇಲ್ಲ ಅಂತ ಕಾಣುತ್ತೆ. ಮುಂದೊಂದು ದಿನ ಈ ಸಮಯಕ್ಕೆ ಕಾಯೋಣ. ಈ ಸೌಂದರ್ಯವತಿಯಾಗಿರುವಂಥ ಸೌಮ್ಯನ ಅಂಗ ಸುಖವನ್ನು ಮತ್ತೊಮ್ಮೆ ಬಯಸಿದರಾಯಿತು. ಲೇ ಪ್ರಜ್ವಲ್, ನಾನು ಆಸೆಪಟ್ಟ ಹೆಣ್ಣನ್ನು ಕಾಪಾಡಿದ ವೀರನೆಂದು ಮೆರೆದಾಡಬೇಡ ಮಗನೇ. ಮುಂದೊಂದು ದಿನ ಬರುತ್ತೆ
ಸುಂದರಿಯ ಸುಖವನ್ನು ನಾನು ಅನುಭವಿಸಿದ ಹೋದರೆ ನನ್ನ ಹೆಸರು ಅಗ್ನಿಯೇ ಅಲ್ಲ. ಬರುವೆ, ಮತ್ತೊಂದು ದಿನ ಬಂದೇ ಬರುವೆ. ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ఓ మై డార్లింగ్ తెలుగు పిల్ల, నీ కోసం ఎన్నాళ్ళు నేను వెయిట్ చేసేదే. నీ కోసం బెంగళూరు నుంచి డ్యూటీ ఇడిసేసి వచ్చేసిననే పిల్ల. అక్కడి నుంచి ఇక్కడ వచ్చినానంటే నీ సుఖం నీ పొందకపోతే నా పేరు చింతరంజనే కాదు. వస్తా మిస్సెస్ సౌమ్య చింతరంజన్. నీ మానవంగా ఇప్పుడే ఇక్కడ చేసేస్తా ఎచ్చర. ಎಷ್ಟು ಜನ ನೋಡಿರಕ್ಕಿಲ್ಲ, ಹೋಗಲ್ಲ ಅಗ್ನಿ. ಆರಮ್ಮ ತಂಗಿ, ನೀನು ಇಂಥ ದಾರಿಯಲ್ಲಿ ಒಂಟಿಯಾಗಿ ಯಾಕೆ ಬಂದೆ? ನಿನ್ನಂತ ಒಂಟಿ ಅಣಿಯಾಗಿಯೇ ದಾರಿ ಕಾಯ್ತಿರುತ್ತಾರೆ ಇಂತಹ ಕಾಮುಕರು ಈ ನಮ್ಮ ಸಮಾಜದಲ್ಲಿ. ನಾನು ರಾಜೇಂದ್ರಪ್ಪನ ಸೊಸೆ ಸೌಮ್ಯ ಅಂತೇಳಿ ನೀರಿಗೆ ಅಂತ ಬಂದಿದ್ದೆ. ಅಷ್ಟರಲ್ಲಿ ಇವನ ಬಂದು ಶ್ರೀಮಂತರ ಹೆಸರೆತ್ತಿ ಈ ರೀತಿ ನನ್ನನ್ನು ಕೆಣಕಿದ್ದಾನೆ ಅಣ್ಣ. ಅಂದರೆ ನೀನು ನನ್ನ ಗೆಳೆಯ ಮುರಳಿ ಮಡಿಯಾಗುವಂತ ಹೆಣ್ಣಾಯ್ತು. ಸೌಮ್ಯ, ಇಲ್ಲಿ ನಡೆದ ವಿಚಾರ ಮುರಳಿಗೆ ಗೊತ್ತಾಗಬಾರದು. ಆ ವಿಷಯ ತಿಳಿದರೆ ಅವನಿಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ ಸೌಮ್ಯ. ಆಯ್ತು ಪ್ರಜ್ವಲ್, ಈ ನಿಮ್ಮ ಸಹಾಯವನ್ನು ನನ್ನ ಜೀವನ ಪೂರ್ತಿ ಮರೆಯಲಾರೆ. ಸೌಮ್ಯ, ನನಗೆ ಸ್ವಲ್ಪ ಕೆಲಸವಿದೆ. ನಿನ್ನನ್ನು ಮನೆಯ ತಕ್ಕನ್ನು ಬಿಟ್ಟು ಹೋಗುತ್ತಾನೆ, ಬಾ. ಅಗೋ ಅಲ್ಲಿ ನೋಡು, ಎಷ್ಟೊಂದು ಸುಂದರವಾಗಿದೆ ಈ ಬೃಂದಾವನ. ಮೋಹಿನಿ, ಇನ್ನಮ್ಮತ್ತ ಜೋಡಿ ಪಕ್ಷಿಗಳನ್ನು ಕೈ ಬೀಸಿ ಕರೆಯುತ್ತಿದೆ ಈ ವನಮಾತೆ. ಈ ವನಮಾತೆ ಜೊತೆಯಲ್ಲಿ ಜೀವಿಸುವ ಪ್ರೇಮಿಗಳು ನಿಜಕ್ಕೂ ನಾವು ಪುಣ್ಯವಂತರೇ ಅಲ್ಲವೇ ಮೋಹಿನಿ? ನೋಡು ಮೋಹಿನಿ, ಅದು ಅಲ್ಲಿ ಕೂಗು ಕೂಗು ಎಂದು ಕೂಗುವ ಕೂಗಿನ ಇಂಪಾದನಾದ ಈ ಪ್ರೇಮಿಗಳು ಸದಾಕಾಲ ನಮ್ಮ ಜೊತೆಯಲ್ಲೇ ಇರುವಂತೆ ಬೇಡಿಕೊಳ್ಳುತ್ತವೆ ಅಲ್ಲವೇ ಮೋಹಿನಿ? ಸೂರ್ಯ, ಇಂತಹ ಸುಂದರವಾದ ವಾತಾವರಣದಲ್ಲಿ ನಿಮ್ಮನ್ನ ಹೀಗೆ ಬಿಟ್ರೆ ನೀವು ಕವಿತೆಗಳನ್ನು ರಚಿಸುವ ಮಹಾಕವಿ ಅಂದರೆ ತಪ್ಪಾಗೋದಿಲ್ಲ ನೋಡಿ. ಏ ಮೋಹಿನಿ, ಈ ನನ್ನ ಹೃದಯ ಎಂಬ ಮಂದಿರದಲ್ಲಿ ನಿನಗಾಗಿ ಒಂದು ಗೂಡು ಕಟ್ಟಿರುವ ಕಡೆ. ಆ ಗೂಡಿನೊಳಗೆ ಒಂದು ಸೇರು ಬಾ ನನ್ನ. ಸೂರ್ಯ, ನೀವು ಮಹಾರಸಿಕರಾಜರು ಬಿಡಿ. ಅಂತಾಗ್ಲಿ ನಮ್ಮಿಬ್ಬರ ಪ್ರೀತಿಯ ವಿಷಯ ನಿಮ್ಮ ಅಣ್ಣನಿಗೆ ತಿಳಿಸಿದ್ದೀರಾ? ಇಲ್ಲ ಮೋಹಿನಿ, ನನ್ನ ಅತ್ತಿಗೆ ಆಗಬೇಕಾ ಸೋಮಿಳಿಗೆ ತಿಳಿಸಿದ್ರೆ ಸಾಕು, ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ಇದರ ಚಿಂತೆ ನಿನಗಾಕೆ? ಅದಕ್ಕೆ ಸಮಯ ಬಂದಾಗ ನನ್ನ ಅತ್ತಿಗೆ ನೋಡಿಕೊಳ್ಳುತ್ತಾಳೆ ಬಿಡು. ಅಲ್ಲ ಸೂರ್ಯ, ನಿಮಗೆ ನನ್ನ ಮಾವನ ಬಗ್ಗೆ ಗೊತ್ತಿದೆ ಅಲ್ವಾ? ಅವನನ್ನು ನೋಡಿದ್ರೇನೆ ನನಗೆ ಭಯವಾಗುತ್ತೆ. ನೋಡು ಮೋಹಿನಿ, ಆದಷ್ಟು ಬೇಗ ನನ್ನನ್ನು ಮದುವೆ ಆಗಿ ನನಗೊಂದು ನೆಮ್ಮದಿಯನ್ನು ಕೊಟ್ಟು ಬಿಡು. ಮೋಹಿನಿ, ನಿಮ್ಮ ಮಾವನ ಹತ್ತಿರ ಮಾತನಾಡಬೇಕು ಹೇಳು, ಮಾತನಾಡುತ್ತೇನೆ. ಈ ಪ್ರಪಂಚದಲ್ಲಿ ಯಾರೇ ಅಡ್ಡಿ ಬಂದರೂ ನಮ್ಮಿಬ್ಬರ ಪ್ರೀತಿಯನ್ನು ದೂರ ಮಾಡಲು ಅಸಾಧ್ಯ ಮೋಹಿನಿ, ಅಸಾಧ್ಯ. ನೋಡು ಮೋಹಿನಿ, ನೀನು ಮಾತ್ರ ಧೈರ್ಯವಾಗಿರು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳ ರೆಕ್ಕೆ ಮುರಿಯುವ ರಾಕ್ಷಸರಲ್ಲಿ ನಿಮ್ಮ ಮಾವನೊಬ್ಬರು. ನೋಡು ಮೋಹಿನಿ, ಅವನಿಗೆ ಏನು ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನೀನು ಮಾತ್ರ ಧೈರ್ಯವಾಗಿರುವನಿ, ಧೈರ್ಯವಾಗಿರು. ಹಾಗಾದರೆ ನನ್ನ ಮಾವನನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಸೂರ್ಯ? ನೀನ್ಯಾಕೆ ಚಿಂತೆ ಮಾಡ್ತೀಯ ಮೋಹಿನಿ? ನೋಡು, ಮನೆಯಲ್ಲಿ ಮದುವೆ ಆಗುವ ಅಣ್ಣನಿರುವಾಗ ಅವನಿಗಿಂತ ಮೊದಲೇ ಮದುವೆ ಮಾಡು ಎಂದು ನಾನು ಹೇಗೆ ಕೇಳಲಿ ಮೋಹಿನಿ? ಮೊದಲು ನಮ್ಮಿಬ್ಬರ ವಿದ್ಯಾಭ್ಯಾಸ ಮುಗಿಲಿ, ಅನಂತರ ಮದುವೆ ಆಗೋಣ ಮೋಹಿನಿ. ಹೌದು, ನೀವ್ ಹೇಳುವ ಮಾತನ್ನು ಸತ್ಯವಾಗಿದೆ. ಮೊದಲು ನಿಮ್ಮ ಅಣ್ಣನ ಮದುವೆ ಆಗಲಿ, ನಂತರ ನಮ್ಮಿಬ್ಬರ ಮದುವೆಯ ಬಗ್ಗೆ ಆಲೋಚಿಸೋಣ. ಹೌದು ಮೋಹಿನಿ, ನಾವಿಬ್ಬರು ಮೊದಲು ಪದವೀಧರಾಗಬೇಕು. ನಮ್ಮಿಬ್ಬರ ಆಸೆಯಂತೆ ಈ ಸಮಾಜದಲ್ಲಿ CBI ಆಫೀಸರ್ ಆದರೆ ನಮಗೆ ಗೌರವ ಸಿಗುತ್ತದೆ ಅಲ್ಲವೇ ಮೋಹಿನಿ? ಹೌದು ಸೂರ್ಯ, ನಿಮ್ಮಿಷ್ಟದಂತೆ ನಾವಿಬ್ಬರು ಪದವೀಧರರಾಗಿ ಈ ಸಮಾಜದಲ್ಲಿ ದರ್ಪ ದೌರ್ಜನ್ಯ ಮಾಡುತ್ತಿರುವವರಿಗೆ ಸರಿಯಾಗಿ ಕಾರಾಗೃಹಕ್ಕೆ ಕಳಿಸಬೇಕು. ಹಾಗೆ ನನ್ನ ಮಾವನಂತವರಿಗೆ ಒಳ್ಳೆ ಪಾಠ ಕಲಿಸಲೇಬೇಕು. ಆಗ ತಾನೇ ನಾವು ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿದ್ದಕ್ಕೂ ಸಾರ್ಥಕವಾಗೋದು. ಮೋಹಿನಿ, ನನ್ನ ಮಗ ಪದವೀಧರರಾಗಬೇಕೆಂಬ ನಮ್ಮ ತಂದೆ ತಾಯಿಯವರ ಆಸೆಯಂತೆ, ಅವರ ಆಸೆಯಂತೆ ಈ ನನ್ನ ಪ್ರಾಣವನ್ನೇ ಒತ್ತಿಟ್ಟರು ಅವರ ಆಸೆಯನ್ನು ನೆರವೇರಿಸಲೇಬೇಕು. ಹಾಗಾಗಿ ನಾನು ಪದವೀಧರರಾಗಲೇಬೇಕು
ನೀರೆಲ್ಲ ಆಗಲೇಬೇಕು. ಸೂರ್ಯ, ಹಾಗೆ ನಿಮ್ಮಿಷ್ಟದಂತೆ ಆಗಿ ನೀವು ಹೇಗೆ ಹೇಳ್ತೀರೋ ಅದಕ್ಕೆ ನಾನು ಒಪ್ತೇನೆ. ಬನ್ನಿ ಹೊರಡೋಣ. ಮೊಯ್ಲಿ, ಈ ಹೊರಡುವ ಮುಂಚೆ ನನಗಾಗಿ ಒಂದು ಸಿಹಿ ಮುತ್ತಿನ ಕಾಣಿಕೆ ಆದರೂ ಕೊಡಬಾರದೆ ನನ್ನ ಚಿನ್ನ. ಹಾಗೆ ಆಗಲಿ ನನ್ನ ರಾಜ. ನನ್ನ ಚೆಲುವೆ ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸಹನೆ. ಸಿಹಿ ಮುತ್ತಿನ ಸಿಹಿ ಮುತ್ತಿನ
होता है नायक, होता है खलनायक।
ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ರವಿವರ್ಮನಿಗೆ ಕೇವಲ ಅಗ್ನಿಯ ಸವಾಲು. ಈ ರವಿವರ್ಮನ ಹೆಸರು ಕೇಳಿದರೆ ಸಾಕು ಗುಡುಗು ಸಿಡಿಲಿನ ಆಕಾಶದಲ್ಲಿರುವ ಸೂರ್ಯನು ಕೂಡ ತನ್ನ ಕಿರಣಗಳನ್ನು ಈ ರವಿವರ್ಮನ ಮೇಲೆ ಬಿಡುವ ಮೊದಲ ಯೋಚನೆ ಮಾಡುತ್ತಾನೆ. ಜಗನ್ಮೋಹನ್ ಸೂರ್ಯ 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 ಜಗತ್ತನ್ನೇ ಬೆಳಗುವ ಸೂರ್ಯ ಈ ರವಿವರ್ಮನಿಗೆ ಶರಣ ಆಗುತ್ತಾನೆ. ಅಂತಾದರಲ್ಲಿ ಈ ಹಳ್ಳಿಯ ಜನರ ಪರವಾಗಿ ಬಂದಿರುವ ಇರುವ ಇರುವ ರಾಜೇಂದ್ರ ನನಗೆ ಯಾವ ಲೆಕ್ಕ? ಈ ರೋಷದ ಕಿಡಿಕಾರುವ ಗಡಸರ್ಪಕ್ಕೆ ಮಣ್ಣಲ್ಲೇ ಮಣ್ಣಾಗಬೇಕಾ? ರೆಕ್ಕೆ ಇರುವ ಅಕ್ಕಿಗೆ ಆಗಸಕ್ಕೆ ಹಾರುವ ಆಸೆ. ಪ್ರೀತಿಸಿದ ಪ್ರೇಮಿಗಳಿಗೆ ಮನಸ್ಸು ಬಿಚ್ಚಿ ಮಾತನಾಡುವ ಆಸೆ. ಆದರೆ ಈ ರವಿವರ್ಮನಿಗೆ ಶತ್ರುಗಳ ಹೃದಯ ಬಗೆದ ರಕ್ತ ಕುಡಿಯುವ ಆಸೆ. ದುಂಬಿಗೆ ಮಕರಂದವನ್ನು ಇರುವ ಆಸೆ. ಆದರೆ ಈ ವರ್ಮನಿಗೆ ಕಣ್ಣಿಟ್ಟ ಎಲ್ಲಿದ್ದರೂ ಅವಳ ಅಂಗ ಸುಖವನ್ನು ಸವಿಯುವ ಆಸೆ. ನನಗೆ ಎದುರಾಗಿ ನಿಂತರೆ ಅವರ ಜೀವನದಲ್ಲಿ ಎಬ್ಬಿಸುವೆ ಬಿರುಗಾಳಿಯ ವಾತಾವರಣವನ್ನ. ಆ ರಾಜೇಂದ್ರನಿಗೆ ಇದು ರಾಮರಾಜ್ಯವಲ್ಲ, ಈ ರವಿವರ್ಮನ ರಾವಣ ರಾಜ್ಯ ಎಂದು ತೋರಿಸಿದ್ದೇನೆ ನನ್ನ ಎದುರಾಳಿಗಳಿಗೆ. ದೇವಾನುದೇವತೆಗಳೇ ರಾಮರಸವನ್ನು ಕುಡಿಯುತ್ತಾರೆ. ಆದರೆ ಈ ರವಿವರ್ಮ ಹಸಿನೆತ್ತರ ಕುಡಿಯುವ ಕಾರಣದಿಂದ ತೋರಿಸುತ್ತೇನೆ ನನ್ನ ಎದುರಾಳಿಗಳಿಗೆ. ದ್ವಾಪರ ಯುಗದಲ್ಲಿ ಅರ್ಜುನ ಶ್ರೀಕೃಷ್ಣನ ತಾಳಕ್ಕೆ ತಕ್ಕಂತೆ ಕುಣಿದ. ಆದರೆ ಇದು ಈ ರವಿವರ್ಮನ ಯುಗ. ಇಲ್ಲಿ ಎಲ್ಲರೂ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯಲೇಬೇಕು. ಇಲ್ಲಿರುವ ಬಡಾಧಿಕಾರಿಗಳನ್ನ ಸದೆ ಹೊಡೆದು ನನ್ನ ಅರಮನೆಗೆ ಕಾವಲುಗಾರನನ್ನಾಗಿ ನೇಮಿಸಿಕೊಳ್ಳುತ್ತೇನೆ. ನನಗೆ ಎದುರಾದವರನ್ನು ಪಾತಾಳಕ್ಕೆ ಜಯಿಸುವುದೇ ಈ ರವಿವರ್ಮನ ಹುಟ್ಟುಗುಣ. ಇಲ್ಲಿರುವ ಸುಂದರಿಯರ ಹೆಣ್ಣುಗಳು ಇರುವುದೇ ಈ ರವಿವರ್ಮನ ತೋಳತಕ್ಕಿಯಲ್ಲಿ ಅಪ್ಪಿನಲ್ಲಿ ಆಡುವುದಕ್ಕೆ. ಈ ಚಂದಮಾಮ ಕಣ್ಣಿಗೆ ಕಂಡ ಯೌವನ ಒತ್ತರ ಸವರಿತ ಹೆಣ್ಣುಗಳ ಜೊತೆ ಇಷ್ಟ ಬಂದಂತೆ ಸರಸವಾಡಿದರ ಕೇಳುವವರು ಯಾರು ಇಲ್ಲ ಈ ಊರಿನಲ್ಲೇ. ಕಲಿಯುಗದ ಕಾಲಚಕ್ರವನ್ನೇ ಈ ರವಿವರ್ಮನ ಅಂಗೈಯಲ್ಲೇ ಬಂದಂತೆ ತಿರುಗಿಸಿದರು. ಪ್ರಶ್ನಿಸುವವರು ಯಾರು ಇಲ್ಲ ಈ ಊರಿನಲ್ಲೇ.
చేస్తాడో అదే చేస్తాడా, ఏం చేస్తాడో అదే చెప్తాడా. ಶಿವನೇ ಶಂಭುಲಿಂಗ, ಎಲ್ಲರೂ ಚೆನ್ನಾಗಿದ್ದೀರಾ? ಗುಮಾಸ್ತನ ಕೆಲಸ ಮಾಡಿದ್ರೆ ಸಾಕಷ್ಟು ಹಣ ಗಳಿಸಬಹುದಂತ ಈ ಗುಮಾಸ್ತನ ಕೆಲಸ ಸೇರಿದೆ ನೋಡ್ರಿ. ಆದ್ರೆ ಈ ಹಾಳಾದ ಕೆಲಸದಿಂದ ನನ್ನ ಮನಸ್ಸಿಗೆ ಇಷ್ಟು ನೋವು ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಶಂಭುಲಿಂಗ. ಈ ಕಲ್ಯಾಪುರ ಜನಗಳಿಗೆ ಸಾಲ ಕೊಡಬೇಡಿ ಗಣಿ ಅಂತ ಕಂಡ್ರೆ ಸಾಕಾರ ಮಾತೇ ಕೇಳಿಲ್ಲ. ಅದರಲ್ಲೂ ಈ ಮುದ್ದೆ ಮಾತ ಮತ್ತು ಗಚ್ಚಿ ತಿಪ್ಪಣ ಮಾತ್ರ ಕೊಡಬೇಡಿ ಗಣಿ ಅಂತ ಆಡಿದ ಬಡಕಣ್ಣ ಕಂಡ್ರೆ ನನ್ನ ಮಾತು ಕೇಳೇ ಇಲ್ಲ. ಇವರಿಬ್ರು ಇದಾರಲ್ರಿ, ಇವರಿಬ್ರು ಸಾಲ ಇಸ್ಕೊಂಡರೆ ಶಿವ ನೋಡ್ರಿ. ಗಚ್ಚಿ ತಿಪ್ಪಣ ಸಾಲ ಇಸ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟ. ಈ ಮುದ್ದೆ ಮಾತು ನೋಡಿದ್ರೆ ಸಾಲ ಇಸ್ಕೊಳ್ಳೋದು ಕುಡ್ರಿ ಹಾಕೊಂಡು ಹೋಗೋದು, ಸಾಲ ಇಸ್ಕೊಳ್ಳೋದು ಕುಡ್ರಿ ಹಾಕೊಂಡು ಹೋಗೋದು. ಇಂಥ ಕೆಲಸ ಮಾಡ್ತಾರೆ, ಇಂಥ ಕೆಲಸ. ಹಿಂಗಂತಂದ್ರೆ ನಮ್ಗೆ ಏನ್ ಗೊತ್ತಾಗಬೇಕು? ಇವ್ರ ಮನೆಗಳಿಗೆ ಸಾಲ ವಸೂಲಿ ಮಾಡಾಕ ಅಂತ ಅಡ್ಡಾಡಿ ನನ್ನ ಕಾಲಿದವನ್ರಿ ಕಾಲು 3 ಇಂಚು ಸೌದಾಗಿ ನೋಡ್ರಿ, 3 ಇಂಚು. ಭಗವಂತ ಏನು ಜೀವನ ನಂದು ದೋಬಿ ಅಂಗಡಿ